ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಇಂಡಸ್ ವ್ಯಾಲಿ ಟ್ರೀಟಿಯನ್ನು ವಿರೋಧಿಸಿದ್ರು, ಆದರೂ ಕೂಡ ಕಾಂಗ್ರೆಸ್ಸು ಅದನ್ನ ಮಾಡ್ಕೊಳ್ತು ಅಂತ ಸುಳ್ಳು ಹೇಳಿದ ಅಮಿತ್ ಶಾ. ಇದುವರೆಗೂ ಭಾರತ ಪಾಕಿಸ್ತಾನದ ಮೇಲೆ ಒಂದೇ ಒಂದು ಸೈನಿಕ ವಿಜಯ ಸಾಧಿಸಿಲ್ಲ ಅಂತಾರೆ ತೇಜಸ್ವಿ ಸೂರ್ಯ. ಅಮೆರಿಕದ ಉಪಾಧ್ಯಕ್ಷ ನನಗೆ 4 ಬಾರಿ ಕರೆ ಮಾಡಿದ್ರು, ಆದ್ರೂ ನಾನು ರಿಸೀವ್ ಮಾಡಲಿಲ್ಲ ಅಂತಾರೆ ಮೋದಿ. ಇವೆಲ್ಲವೂ ನಿಜವೇ? ಇವೆಲ್ಲವನ್ನು ಸಂಸತ್ನಲ್ಲೇ ಹೇಳ್ತಾ ಇದ್ದಾರೆ ಅಂತಂದ್ರೆ ಏನರ್ಥ? ಸ್ನೇಹಿತರೆ, ಸಂಸತ್ತಿನ ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಪಹಲ್ಗಾಮ್ ಉಗ್ರರ ದಾಳಿ ಮತ್ತು ಅದಕ್ಕೆ ಪ್ರತಿಯಾಗಿ ಭಾರತ ಸರ್ಕಾರ ನಡೆಸ್ತಕ್ಕಂಥ ಆಪರೇಷನ್ ಸಿಂಧೂರ್ ಬಗ್ಗೆ ಮತ್ತು ಆಪರೇಷನ್ ಸಿಂಧೂರನ್ನು ಕೇವಲ 3-4 ದಿನಗಳಲ್ಲೇ ನಿಲ್ಲಿಸಿದ್ರ ಬಗ್ಗೆ, ಅಂದರೆ ಸೀಸ್ ಫೈರ್ ಮಾಡಿದ್ರ ಬಗ್ಗೆ ದೊಡ್ಡ ಚರ್ಚೆಗಳಾಗ್ತಾ ಇವೆ. ಈ ಸಂದರ್ಭದಲ್ಲಿ ಸತ್ಯ ಏನು ನಡೀತು, ಭಾರತ ಸರ್ಕಾರ ಸಾಧಿಸಿದ್ದೇನು, ಇದರಿಂದ ಕಳ್ಕೊಂಡಿದ್ದೇನು, ನಾವು ಕಲಿಯಬೇಕಾದ ಪಾಠಗಳೇನು ಅಂತಕ್ಕಂಥ ಒಂದು ವಸ್ತುನಿಷ್ಠವಾದಂಥ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಪಕ್ಷದ ಸಂಸದರ ಸಚಿವರ ಕರ್ತವ್ಯ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಏಕೈಕ ಇಮೇಜ್ ಉಳಿಸುವ ಸಲುವಾಗಿ BJP ಸಂಸದರು ಸಚಿವರು ಸಾಲು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಸುಳ್ಳುಗಳ ಕಂತೆಯನ್ನು ಮುಂದುವರಿಸ್ತಾ ಇರ್ತಕ್ಕಂಥದ್ದು ದೊಡ್ಡ ದುರದೃಷ್ಟವಾಗಿದೆ. ಇದೊಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿಯನ್ನು ಆಡ್ತಾ ಇದೆ. ಅದನ್ನು ಬಯಲುಗೊಳಿಸಿ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯರವರ ಸುಳ್ಳುಗಳನ್ನು ನೋಡೋಣ. ಅವರು ಸಂಸತ್ನಲ್ಲಿ ಮೊದಲ ದಿನವೇ ಮಾತಾಡ್ತಾ, ದೇಶದ ಮೊದಲ ಪ್ರಧಾನಿ ನೆಹರು ನಮ್ಮದು ಅಹಿಂಸಾ ನೀತಿ, ಹಾಗಾಗಿ ದೇಶಕ್ಕೆ ಸೈನ್ಯವೇ ಬೇಡ ಅಂತೇಳಿ ನಮ್ಮ ದೇಶದ ಸೈನ್ಯವನ್ನು ದುರ್ಬಲಗೊಳಿಸಿದ್ರು ಅಂತ ಆರೋಪ ಮಾಡ್ತಾರೆ. ಮುಂದುವರೆದು, ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನಕ್ಕೆ ಶರಣಾಗಿತ್ತು, ಹಾಗಾಗಿ ಇದುವರೆಗೂ ಕೂಡ ನಾವು ಪಾಕಿಸ್ತಾನದ ಮೇಲೆ ಗೆಲ್ಲಕ್ಕೆ ಸಾಧ್ಯನೇ ಆಗಿಲ್ಲ. ಆದರೆ ಯಾವಾಗ ಮೋದಿ ಅಧಿಕಾರಕ್ಕೆ ಬಂದರು ನೋಡಿ, ನಾವೀಗ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡಿತಾ ಇದ್ದೀವಿ ಅಂತೇಳಿ ನರೇಂದ್ರ ಮೋದಿಯವ್ರನ್ನ ಹೊಗಳ್ತಕ್ಕಂಥ ಬರದಲ್ಲಿ ಇಡೀ ದೇಶದ ಒಂದು ಸೈನ್ಯಕ್ಕೆ ಒಂದು ಅವಮಾನವನ್ನು ಮಾಡಿದ್ದಾರೆ. ಅಂದರೆ ನಾವು ಇಷ್ಟು ದಿನ ಇತಿಹಾಸ ಓದ್ಕೊಂಡು ಬಂದಿತ್ತು ಸುಳ್ಳ? ವಾಸ್ತವ ಏನು ಅಂತಕ್ಕಂಥದ್ದನ್ನ ನೋಡೋಣ. 1947-48 ಜವಾಹರ್ಲಾಲ್ ನೆಹರೂರವರು ಪ್ರಧಾನಿ ಮಂತ್ರಿ ಆಗಿದ್ದಾಗ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಮೇಲೆ ಪಾಕಿಸ್ತಾನದ ಬುಡಕಟ್ಟು ಆಕ್ರಮಣಕಾರರ ಬೆಂಬಲದೊಂದಿಗೆ ಪಾಕಿಸ್ತಾನ ದಾಳಿ ಮಾಡಿದಾಗ ಯುದ್ಧ ಆರಂಭ ಆಗ್ತದೆ. ಭಾರತೀಯ ಸೇನೆ ಶ್ರೀನಗರವನ್ನು ರಕ್ಷಣೆ ಮಾಡಿಕೊಂಡು ಆಕ್ರಮಿತ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತಿತ್ತಲ್ಲ, ಅದರಲ್ಲಿ ಕೆಲವು ಭಾಗಗಳನ್ನು ಮರಳಿ ಪಡೀತದೆ. 1949ರಲ್ಲಿ UN ಮಧ್ಯಸ್ಥಿಕೆಯೊಂದಿಗೆ ಯುದ್ಧ ವಿರಾಮ ಒಂದು ಒಪ್ಪಂದ ಘೋಷಣೆ ಆಗ್ತದೆ. ಆದರೆ ಆಗಲೂ ಕೂಡ ಕಾಶ್ಮೀರದ ಒಂದು ಭಾಗ, ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನು ಕರಿತೀವಿ, ಅದು ಪಾಕಿಸ್ತಾನದ ನಿಯಂತ್ರಣದಲ್ಲೇ ಉಳಿತದೆ. ಆದರೆ ಭಾರತ ತನ್ನ ಬಹುತೇಕ ಪ್ರದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದ್ರಿಂದ ಇದನ್ನು ಭಾರತದ ಗೆಲುವು ಅಂತ ನಾವು ಪರಿಗಣಿಸಲಾಗ್ತದೆ. ಆ ಪ್ರದೇಶ ಏನಿದೆಯಲ್ಲ, ಅಲ್ಲಿ ಇದುವರೆಗೂ ಕೂಡ ಭಾರತದ ಸಾರ್ವಭೌಮತ್ವ ನಡೀತಾ ಇದೆ, ಅಲ್ಲಿ ಪಾಕಿಸ್ತಾನ ಎಂಟರ್ ಆಗಲಿಕ್ಕೆ ಬಿಟ್ಕೊಟ್ಟಿಲ್ಲ. ಇದು ಒಂದು. ಎರಡನೇದು, 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಪಾಕಿಸ್ತಾನವು ಕಾಶ್ಮೀರದಲ್ಲಿ ಏನಪ್ಪ ಮಾಡ್ತದೆ ಅಂದರೆ ಆಪರೇಷನ್ ಜಿಬ್ರಲ್ಟಾರ್ ಅಂತಕ್ಕಂಥ ಒಂದು ಒಳನುಸುಳುವಿಕೆಯ ದಾಳಿಯನ್ನು ಆರಂಭಿಸ್ತದೆ. ಆಗ ಭಾರತ ಪ್ರತಿದಾಳಿಯನ್ನು ಆರಂಭಿಸ್ತದೆ, ರಕ್ಷಣಾತ್ಮಕವಾಗಿ ಹೋರಾಟವನ್ನು ಮಾಡ್ತದೆ ಮತ್ತು ಭಾರತದ ಗಡಿ ಒಳಗಡೆ ಪಾಕಿಸ್ತಾನದ ಯಾವ ಸೈನ್ಯ ಆಗಲಿ ಉಗ್ರರಾಗಲಿ ಬರಲಿಕ್ಕೆ ಬಿಡದೆ, ಅದರ ಬದಲಿಗೆ ಭಾರತವೇ ಪಾಕಿಸ್ತಾನದ ಗಡಿ ಒಳಕ್ಕೆ ತನ್ನ ಸೈನ್ಯವನ್ನು ನುಗ್ಗಿಸ್ತದೆ. ಎಲ್ಲಿವರೆಗಪ್ಪ ಅಂತಂದರೆ ಲಾಹೋರ್ನವರೆಗೂ ಕೂಡ ಭಾರತದ ಸೇನೆ ಮುನ್ನಡೀತದೆ, ದಾಳಿಯನ್ನು ಮುಂದುವರಿಸ್ತದೆ. ಆಗ ಪಾಕಿಸ್ತಾನ ಅನಿವಾರ್ಯವಾಗಿ ಒಂದು ಸೋಲನ್ನು ಒಪ್ಕೊಳ್ತದೆ. ತಾಸ್ಕೆಂಟ್ ಒಪ್ಪಂದದ ಮೂಲಕ ಯುದ್ಧ ವಿರಾಮವನ್ನು ಘೋಷಿಸಲಾಗ್ತದೆ. ಅಂದರೆ ಭಾರತ ತನ್ನ ಪ್ರದೇಶವನ್ನು ರಕ್ಷಣೆ ಮಾಡ್ಕೊಂಡು ಪಾಕಿಸ್ತಾನದ ದಾಳಿಯನ್ನು ವಿಫಲ ಮಾಡೋದ್ರಿಂದ ಇದನ್ನು ಭಾರತದ ಗೆಲುವು ಅಂತ ಕರೆಯಲಾಗ್ತದೆ. ಮತ್ತೊಂದು 1971ರ ಭಾರತ ಪಾಕಿಸ್ತಾನ ಯುದ್ಧ, ಇದನ್ನು ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಅಂತಲೂ ಕೂಡ ಕರೀತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ. ಅಂದರೆ ಈ ಯುದ್ಧ ಪೂರ್ವ ಪಾಕಿಸ್ತಾನ, ಅಂದರೆ ಈಗೇನು ನಾವು ಬಾಂಗ್ಲಾದೇಶ ಅಂತ ಕರಿತಾ ಇದ್ದೀವಿ, ಅದು ಪೂರ್ವ ಪಾಕಿಸ್ತಾನ ಅಂತ ಇತ್ತು, ಪಾಕಿಸ್ತಾನದ ಭಾಗ ಆಗಿತ್ತು. ಅಲ್ಲಿ ಪಾಕಿಸ್ತಾನದ ಸೇನೆ ಒಂದು ಜನಾಂಗೀಯ ಹತ್ಯಾಕಾಂಡವನ್ನು ನಡೆಸ್ತಾ ಇತ್ತು.
ಆಗ ಭಾರತ ಏನು ಮಾಡ್ತು, ಆ ಒಂದು ಪೂರ್ವ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ ಸೇನೆಯನ್ನು ಸೋಲಿಸ್ತದೆ ಮತ್ತು ಬಾಂಗ್ಲಾದೇಶದ ಹೋರಾಟದ ಪರವಾಗಿ ನಡೆಸ್ತಾ ಇದ್ದಂಥ ಮುಕ್ತಿ ಬಾಹಿನಿ ಅಂತಕ್ಕಂಥವ್ರನ್ನ ಬೆಂಬಲ ಮಾಡಿ ದೊಡ್ಡ ಯುದ್ಧವನ್ನು ನಡೆಸ್ತದೆ. ಆಗ 13 ದಿನಗಳಲ್ಲಿ ಢಾಕಾವನ್ನು ಭಾರತೀಯ ಸೇನೆ ವಶಪಡಿಸ್ಕೊಳ್ತದೆ ಮತ್ತು ಪಾಕಿಸ್ತಾನದ 93,000 ಸೈನಿಕರು ಶರಣಾಗತಿಯನ್ನು ಘೋಷಿಸ್ತಾರೆ. ಈ ಯುದ್ಧದ ಮೂಲಕ ಬಾಂಗ್ಲಾದೇಶ ಅಂತಕ್ಕಂಥ ಒಂದು ಸ್ವತಂತ್ರ ದೇಶ ಒಂದು ಉದ್ಭವ ಆಗ್ತದೆ. ಇದರಲ್ಲಿ ಭಾರತದ ಐತಿಹಾಸಿಕ ಗೆಲುವು ದಾಖಲಾಗ್ತದೆ. ಇದಿಷ್ಟು ಕೂಡ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದ್ದರೆ 1999ರಲ್ಲಿ ಕಾರ್ಗಿಲ್ ಯುದ್ಧ ನಡೀತದೆ. ಆಗ NDAಯಿಂದ ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿ ಆಗಿರ್ತಾರೆ. ಪಾಕಿಸ್ತಾನದ ಸೇನೆ ಮತ್ತು ಉಗ್ರಗಾಮಿಗಳು ಕಾರ್ಗಿಲ್ನ ಲೈನ್ ಆಫ್ ಕಂಟ್ರೋಲ್ ಒಳಗೆ ಒಳ ನುಸುಳಿದಂಥ ಸಂದರ್ಭದಲ್ಲಿ ಭಾರತ ಪ್ರತಿಯಾಗಿ ಆಪರೇಷನ್ ವಿಜಯ್ ಅಂತಕ್ಕಂಥದ್ದನ್ನ ಆರಂಭಿಸಿ ಕಠಿಣ ಪರ್ವತದ ಪ್ರದೇಶಗಳಲ್ಲೇ ದೊಡ್ಡ ಯುದ್ಧವನ್ನು ನಡೆಸ್ತದೆ. ಭಾರತ ತನ್ನೆಲ್ಲ ಪ್ರದೇಶಗಳನ್ನು ಮರಳಿ ವಾಪಸ್ ಪಡೆದುಕೊಳ್ತದೆ ಮತ್ತು ಪಾಕಿಸ್ತಾನ ಸೋತು ಹಿಂದೆ ಸರಿತದೆ. ಇದು ಭಾರತದ ನಿರ್ಣಾಯಕ ಗೆಲುವಾಗಿತ್ತು. ಅಂದರೆ ಈ ರೀತಿಯಾಗಿ ಇತಿಹಾಸದುದ್ದಕ್ಕೂ ಕೂಡ ಭಾರತೀಯ ಸೇನೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ದಿಟ್ಟ ಹೋರಾಟ ಮಾಡಿ ಗೆಲುವನ್ನು ಗಳಿಸಿದೆ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಗೆಲುವು ಗಳಿಸಿದೆ, ಅಟಲ್ ಬಿಹಾರಿ ವಾಜಪೇಯಿರವರ NDA ಸರ್ಕಾರ ಇದ್ದಾಗಲೂ ಕೂಡ ಗೆಲುವು ಸಾಧಿಸಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಆದರೆ ಈ ತೇಜಸ್ವಿ ಸೂರ್ಯ ಅಂತಕ್ಕಂಥ ಸಂಸದ ಮೋದಿಯನ್ನು ಹೊಗಳ್ತಕ್ಕಂಥ, ಮೋದಿಯನ್ನು ಅಟ್ಟಕ್ಕೇರಿಸ್ತಕ್ಕಂಥ ಭರದಲ್ಲಿ ನಮ್ಮ ದೇಶ ಯಾವಾಗಲೂ ಪಾಕಿಸ್ತಾನಕ್ಕೆ ಶರಣಾಗಿತ್ತು ಅಂತಕ್ಕಂಥ ಹಸಿ ಸುಳ್ಳುಗಳನ್ನ ಹೇಳ್ಬೋದೆ. ಇಲ್ಲಿ ಇಡೀ ದೇಶದ ಸೈನಿಕರನ್ನ ಈ ಒಂದು ಸಾರ್ವಭೌಮತೆಯನ್ನು ಅವಮಾನಿಸ್ಬೋದೆ. ಈ ರೀತಿ ಸಂಸತ್ನಲ್ಲೇ ಅವಮಾನಕಾರಿಯಾಗಿ ಮಾತಾಡ್ತಕ್ಕಂಥ ಈ ತೇಜಸ್ವಿ ಸೂರ್ಯರಿಗೆ ಯಾವ ಶಿಕ್ಷೆ ಕೊಡಬೇಕು? ಇನ್ನೂ ವಾಸ್ತವ ಏನಪ್ಪ ಅಂತಂದರೆ, ಹಿಂದೆ ನಮ್ಮ ಸೇನೆ ಬಹಳ ಬಲಶಾಲಿಯಾಗೇ ಇತ್ತು. ಆದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರವೇ ನಮ್ಮ ಸೇನೆಯ ಬಲ ಕುಗ್ಗುತ್ತಾ ಇದೆ ಅಂತಕ್ಕಂಥದ್ದನ್ನ ವಾಸ್ತವವನ್ನು ಅವರು ಮರೆಮಾಚ್ತಾ ಇದ್ದಾರೆ. ನೋಡಿ, ಕಳೆದ 3-4 ವರ್ಷಗಳಿಂದ ನಿಯಮಿತವಾಗಿ ಸೇನೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇಲ್ಲ. ಸುಮಾರು 1,00,000ಕ್ಕೂ ಅಧಿಕ ಸೈನಿಕರ ಸ್ಥಾನಗಳು ಖಾಲಿ ಬಿದ್ದಿವೆ ಅಂತೇಳಿ ನಿವೃತ್ತ ಅಧಿಕಾರಿಗಳು ದೂರ್ತಾ ಇದ್ದಾರೆ. ಡ್ಯೂರಿಂಗ್ ಕೋವಿಡ್ ದಿಸ್ ಆರ್ಮಿ ಫಾರ್ 3 years there was no recruitment. Our forces were cut down by 1,80,000. Who did it? What about the threat assessment? You saved money. You saved money to get these people killed, damn you! ಅಷ್ಟು ಮಾತ್ರ ಅಲ್ಲ, ಸೇನೆಗೆ ಪ್ರಬಲವಾದಂಥ ಸೈನಿಕರನ್ನು ನೇಮಿಸಿಕೊಳ್ಳೋ ಬದಲಿಗೆ ಅಗ್ನಿಪಥ್ ಹೆಸರಿನಲ್ಲಿ ಅರೆಕಾಲಿಕವಾಗಿ ಕೇವಲ 3 ವರ್ಷ 4 ವರ್ಷ ಮಾತ್ರ ನೀವು ಕೆಲಸ ಮಾಡಿ ಅಂತಕ್ಕಂಥ ಟೆಂಪ್ರವರಿ ಸೈನಿಕರನ್ನು ನೇಮಕಾತಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನರೇಂದ್ರ ಮೋದಿ ಅವರೇ ಚಾಲನೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಜವಾಗಿಯೂ ಕೂಡ ಸೇನೆಯನ್ನು ಬಲಹೀನ ಮಾಡ್ತಾ ಇರ್ತಕ್ಕಂಥದ್ದು ಹಿಂದಿನ ಸರ್ಕಾರಗಳಲ್ಲ, ಬದಲಿಗೆ ಹಾಲಿ ನರೇಂದ್ರ ಮೋದಿಯವರ ಸರ್ಕಾರ. ಇದಕ್ಕೆ ನೀವು ಅಂಕಿ ಅಂಶಗಳನ್ನ ತೆಗೆದು ಕಣ್ಣು ಬಿಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಇದಿಷ್ಟಾದರೆ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಅವರ ಸುಳ್ಳುಗಳ ಸರದಿಗೆ ನಾವೀಗ ಬರೋಣ. ಅವರು ಜುಲೈ 29ರಂದು ಲೋಕಸಭೆಯಲ್ಲಿ ಚರ್ಚೆ ವೇಳೆ ಮಾತಾಡ್ತಾ ಏನಪ್ಪ ಹೇಳ್ತಾರೆ ಅಂದರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು 1960ರಲ್ಲಿ ಇಂಡಸ್ ವಾಟರ್ ಟ್ರೀಟಿಯನ್ನ ವಿರೋಧಿಸಿದ್ರು ಅಂತ ಹೇಳ್ತಾರೆ. 1960 में सरदार पटेल ने विरोध किया था, गाड़ी लेकर आकाशवाणी तक गए थे, घोषणा न करते दरवाजे बंद कर दिए थे. ಆದರೆ ಏನಪ್ಪ ಈ ಸುಳ್ಳು ಅಂತಂದರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು 1950ರ ಡಿಸೆಂಬರಲ್ಲಿಯೇ ನಿಧನರಾಗಿದ್ದಾರೆ. ಇಂಡಸ್ ವಾಟರ್ ಟ್ರೀಟಿ ಆಗಿರ್ತಕ್ಕಂಥದ್ದು 1960ರಲ್ಲಿ, ಅಂದರೆ 10 ವರ್ಷಗಳ ಮುಂಚೆನೇ ವಲ್ಲಭಭಾಯ್ ಪಟೇಲ್ ರವರು ನಿಧನ ಆಗಿದ್ದಾರೆ. ಆದರೆ ಕಾಂಗ್ರೆಸ್ಸನ್ನು ವಿರೋಧಿಸುವ ಏಕೈಕ ಕಾರಣಕ್ಕೆ ಈ ಅಮಿತ್ ಶಾ ಏನಪ್ಪ ಮಾಡ್ತಾರೆ ಅಂದರೆ, ವಲ್ಲಭಭಾಯ್ ಪಟೇಲ್ ರವರ ವಿರುದ್ಧವಿತ್ತು ಕಾಂಗ್ರೆಸ್ ಅಂತಕ್ಕಂಥ ಹಸಿ ಸುಳ್ಳನ್ನು ಸಂಸತ್ನಲ್ಲಿ ಹೇಳ್ತಾರೆ. ಇನ್ನು ನರೇಂದ್ರ ಮೋದಿ ಅವರು ತಾನೇನು ಕಡಿಮೆ ಇಲ್ಲ ಅಂತೇಳಿ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸ್ಬಿಟ್ಟಿದ್ದಾರೆ. ಅವರು ಆಪರೇಷನ್ ಸಿಂಧೂರನ್ನು ಏಕೆ ನಿಲ್ಲಿಸಲಾಯಿತು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇತ್ತು. ಆಗ ದೇಶದ ನಾಯಕರೆಲ್ಲರೂ ಏನಪ್ಪ ಹೇಳ್ತಿದ್ದಾರೆ, ಈ ಅಮೆರಿಕದ ಅಧ್ಯಕ್ಷ ಟ್ರಂಪ್ 30ಕ್ಕೂ ಹೆಚ್ಚು ಬಾರಿ ಹೇಳ್ತಾ ಇದ್ದಾರೆ, ತಾನೇ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸ್ತೆ, ನನ್ನಿಂದನೇ ಯುದ್ಧ ನಿಂತಿದೆ ಅಂತ ಅವರು ಪದೇ ಪದೇ ಹೇಳ್ತಾ ಇದ್ದಾರಲ್ಲ, ಇದಕ್ಕೆ ನೀವೇನು ಹೇಳ್ತೀರಿ ಮೋದಿ ಅವರೇ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಏನಪ್ಪ ಕೇಳ್ತಾ ಇದ್ದಾರೆ ಅಂದರೆ, ನೋಡಿ, ಒಂದು ಕಡೆ ಹೇಳ್ತಾ ಇದ್ದೀರಿ ಇಲ್ಲ ನಾವು ಯಾರ ಒತ್ತಡಕ್ಕೂ ಮಣಿದನೆ ನಾವೇ ಪಾಕಿಸ್ತಾನದ ಕೋರಿಕೆ ಮೇಲೆ ಯುದ್ಧ ನಿಲ್ಲಿಸಿದ್ವಿ ಅಂತೇಳಿ ಸರ್ಕಾರ, ಮೋದಿ, ಜೈಶಂಕರ್ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ.
ಇನ್ನೊಂದು ಕಡೆ ಟ್ರಂಪು ತಾನು ನಿಲ್ಲಿಸ್ತಾ ಅಂತ ಹೇಳ್ತಾ ಇದ್ದೀರಿ. ಇದಕ್ಕೆ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ, ಟ್ರಂಪ್ ಒಬ್ಬ ಸುಳ್ಳುಗಾರ ಅಂತ ಹೇಳ್ಬಿಡಿ ಸಾಕು, ಆಗ ನಾವು ಒಪ್ಕೊಳ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಒಂದು ಸವಾಲನ್ನ ಎಸೆದ್ರು. It is a very dangerous time and we cannot afford a prime minister who does not have the courage to use the army the way it has to be used. We cannot afford a prime minister who does not have the guts to say from here that Donald Trump is a liar. He didn't stop India from fighting. He's lying about the planes. Okay. We need a prime minister who completely frees the army, frees the air force, frees the navy and says, go, khatam karo kaam ko, like Indira Gandhi did. ಇನ್ನು ಮುಂದುವರೆದವರು ಹೇಳಿದ್ರು, ಮೋದಿ ಅವರಿಗೆ ಇಂದಿರಾ ಗಾಂಧಿ ಅವರ 50%ನಷ್ಟಾದರೂ ಅಂದರೆ ಅರ್ಧದಷ್ಟಾದರೂ ಧೈರ್ಯ ಇದ್ದರೆ ಅವರು ಸಂಸತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಒಬ್ಬ ಸುಳ್ಳುಗಾರ ಅಂತ ಹೇಳ್ಬಿಡ್ಲಿ, ನಾವು ಅದನ್ನು ಒಪ್ಕೊಳ್ತೀವಿ ಅಂತ ಸವಾಲಾಗ್ತಾರೆ. ಮೋದಿ ಏನು ಮಾಡಬೇಕಿತ್ತು, ಬಂದು ಹೌದು ಟ್ರಂಪ್ ಸುಳ್ಳು ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸಿದ್ದು ಟ್ರಂಪ್ ಅಲ್ಲ, ಬದಲಿಗೆ ನಾವೇ ಅಂತ ಹೇಳ್ಬಿಡ್ಬೇಕಿತ್ತಲ್ವಾ. ಆದರೆ ಅದನ್ನು ಮೋದಿಯವರು ಇದುವರೆಗೂ ಹೇಳಿಲ್ಲ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಕೂಡ ಗಮನ ಹರಿಸ್ಬೇಕು. ಮೋದಿಯವರು ಏನು ಹೇಳ್ತಾರೆ, ಮೇ 9ರ ರಾತ್ರಿ ಅಂದರೆ ನಾವೇನು ಸೀಸ್ ಫೈರ್ ಮಾಡ್ಕೊಂಡ್ವಲ್ಲ ಅದಕ್ಕೆ ಒಂದು ದಿನದ ಮುಂಚೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಉಪಾಧ್ಯಕ್ಷ JD ವ್ಯಾನ್ಸ್ ನನಗೆ 3-4 ಸಲ ಫೋನ್ ಮಾಡಿದರು, ಕರೆ ಮಾಡಿದರು. ಆದರೆ ನಾನು ಸಶಸ್ತ್ರ ಪಡೆಗಳೊಂದಿಗೆ ಮೀಟಿಂಗ್ನಲ್ಲಿದ್ದೆ, ಹಾಗಾಗಿ ಆ ಫೋನ್ಗಳನ್ನ ನಾನು ರಿಸೀವ್ ಮಾಡಲಿಲ್ಲ. ಮೀಟಿಂಗ್ ಮುಗಿದ್ಮೇಲೆ ನಾನು ವಾಪಸ್ ಫೋನ್ ಮಾಡಿದೆ, ಆಗ JD ವ್ಯಾನ್ಸ್ ಹೇಳಿದ್ರು, ಪಾಕಿಸ್ತಾನ ಭಾರತದ ಮೇಲೆ ದೊಡ್ಡ ಮಟ್ಟದ ದಾಳಿ ಮಾಡ್ತಾ ಇದೆ, ಹಾಗಾಗಿ ನೀವು ಭಾಳ ಎಚ್ಚರಿಕೆಯಿಂದ ಯುದ್ಧ ನಿಲ್ಲಿಸಿ ಅಂತ ಹೇಳಿದ್ರು. ನಾನು ವಾಪಸ್ ಹೇಳಿದೆ ಅವರಿಗೆ, ನಾವು ಯುದ್ಧ ನಿಲ್ಲಿಸಲ್ಲ, ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ವಾಪಸ್ ಕೊಡ್ತೀವಿ, ಅವರ ಬುಲೆಟ್ಗಳಿಗೆ ನಾವು ಫಿರಂಗಿಗಳಿಂದ ಉತ್ತರಿಸ್ತೀವಿ ಅಂತ ಮೋದಿ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ನಿಜವೇ? 9 तारीख को रात को अमेरिका के उपराष्ट्रपति जी ने मुझसे बात करने का प्रयास किया. वो घंटे भर कोशिश कर रहे थे, लेकिन मेरी सेना के साथ मीटिंग चल रही थी, तो मैंने उनका फोन उठा नहीं पाया. बाद में मैंने उनको कॉल बैक किया. मैंने कहा कि आपका फोन था, 3-4 बार आपका फोन आ गया, क्या है? तो अमेरिका के उपराष्ट्रपति जी ने मुझे फोन पे बताया कि पाकिस्तान बहुत बड़ा हमला करने वाला है, ये उन्होंने मुझे बताया. मेरा जवाब था, अगर पाकिस्तान का ये इरादा है तो उसे बहुत महंगा पड़ेगा. अगर पाकिस्तान हमला करेगा तो हम बड़ा हमला कर करके जवाब देंगे, ये मेरा जवाब था. ಜೈಶಂಕರ್ ಆಗಲಿ, ಮೋದಿ ಆಗಲಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಲಿ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ, ಪಾಕಿಸ್ತಾನದಿಂದ ನಮಗೆ ಫೋನ್ ಬಂತು, ದಯವಿಟ್ಟು ಯುದ್ಧ ನಿಲ್ಲಿಸಿ ಅಂತ, ಅದಕ್ಕೆ ನಾವು ಯುದ್ಧ ನಿಲ್ಲಿಸಿದ್ವಿ ಅಂತ. ಅಂದರೆ ಪಾಕಿಸ್ತಾನ ಫೋನ್ ಮಾಡ್ತದೆ ಅಂತಂದರೆ ಅವರು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರು, ಸೋಲ್ತಾ ಇದ್ರು ಅಂತ ಅರ್ಥ ಅಲ್ವಾ. ಅಂಥ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರನ್ನು ನಿಲ್ಲಿಸ್ತಾನೆ ಇನ್ನೂ 3-4 ದಿನ ಮುಂದುವರಿಸಿದ್ರೆ ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಉಗ್ರರನ್ನು ನಾಶ ಮಾಡ್ಬೋದಿತ್ತಲ್ವಾ, ಯಾಕೆ ಮಾಡಲಿಲ್ಲ? ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ ಅದನ್ನು ನಾವು ವಾಪಸ್ ಪಡ್ಕೊಳ್ಬೇಕಿತ್ತಲ್ವಾ, ಅದನ್ನು ಯಾಕೆ ಮಾಡಲಿಲ್ಲ? ಏನು ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಯುದ್ಧ ಮಾಡಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಮಾಡಿದ್ರಲ್ವಾ, ಹಾಗೆ ಭಾರತ ಪಾಕಿಸ್ತಾನದೊಳಗಡೆ ನುಗ್ಗಿ ಅಲ್ಲಿ ಬಲೂಚಿಸ್ತಾನ ಏನಿದೆಯಲ್ಲ ಅದನ್ನು ವಿಮೋಚನೆ ಮಾಡಿ ಪಾಕಿಸ್ತಾನವನ್ನು ಮತ್ತಷ್ಟು ವೀಕ್ ಮಾಡ್ಬೋದಿತ್ತಲ್ವಾ, ಯಾಕೆ ಇದನ್ನು ಮಾಡಲಿಲ್ಲ? ಇದರಲ್ಲಿ ಭಾರತೀಯ ಸೇನೆಗೆ ನಿಜವಾಗ್ಲೂ ಆ ಸಾಮರ್ಥ್ಯ ಇತ್ತು, ಭಾರತೀಯ ಸೇನೆ ಅದೇ ರೀತಿಯಲ್ಲಿ ದಾಳಿಯನ್ನು ನಡೆಸ್ತಾ ಇತ್ತು. ಆದರೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡನ್ನು ಕೊಡದೆ ಅವರ ಮೇಲೆ ನಿಯಂತ್ರಣವನ್ನು ಏರಲಾಯಿತು. ಕೇವಲ 3 ದಿನಗಳಲ್ಲಿ ಯುದ್ಧ ನಿಲ್ಲಿಸಿ ವಾಪಸ್ ಬನ್ನಿ ಅಂತ ಕರೆಸ್ಕೊಳ್ಳಾಯಿತು. ಯಾಕೆ? ಭಾರತದ ಸೇನೆಯ ಒಂದು ಯುದ್ಧ ವಿಮಾನಗಳು ಪಾಕಿಸ್ತಾನದ ನೆಲದಲ್ಲಿದ್ದಾಗ ಏಕಾಏಕಿ ನೀವು ಸೀಸ್ ಫೈರ್ ಮಾಡಿ ವಾಪಸ್ ಬನ್ನಿ ಅಂತ ಕರೆದ್ರಿ. ಇದರ ಪರಿಣಾಮವಾಗಿ ಭಾರತದ 5 ಪ್ರಮುಖ ಯುದ್ಧ ವಿಮಾನಗಳನ್ನು ಪಾಕಿಸ್ತಾನ ಒಡೆದು ಉರುಳಿಸಿದೆ. ಸಾಕಷ್ಟು ನಷ್ಟ ಆಗಿದೆ ಅಲ್ವಾ. ಇದಕ್ಕೆ ಏನು ಹೇಳ್ತೀರಿ? ಯಾವ ಪ್ರಶ್ನೆಗಳಿಗೂ ಮೋದಿಯವರು ಉತ್ತರ ಕೊಡ್ತಾ ಇಲ್ಲ. ಬದಲಿಗೆ ಅವ್ರು ಹೇಳ್ತಾ ಇದ್ದಾರೆ, ಯುದ್ಧ ನಿಲ್ಲಿಸಿತ್ತು ನಾವೇ, ಅಮೇರಿಕಾ ಅಲ್ಲ ಅಂತೇಳಿ. ಹಾಗಾದರೆ ಭಾರತೀಯ ಸೇನೆಗೆ ನೀವು ಫ್ರೀ ಹ್ಯಾಂಡನ್ನು ಏಕೆ ಕೊಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಡ್ತಾ ಇಲ್ಲ. ಒಟ್ಟಾರೆ ಇದನ್ನು ನೀವು ನೋಡಿದ್ರೇನಪ್ಪ ಅಂತಂದರೆ, ಸಂಸತ್ತಿನಲ್ಲಿ ಒಂದರ ಮೇಲೆ ಒಂದು, ಅದರ ಮೇಲೆ ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳನ್ನು ಹೇಳ್ತಾ ಇಡೀ ದೇಶವನ್ನೇ ದಿಕ್ಕು ತಪ್ಪಿಸ್ತಾ ಇದೆ BJPಯ ನಾಯಕರು ಮತ್ತು BJPಯ ಸಚಿವರು, ಸಂಸದರು, ಪ್ರಧಾನಮಂತ್ರಿಗಳು.
ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸ್ನೇಹಿತರೆ, ಎಲ್ಲರೂ ಕೂಡ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳ್ತಾರೆ. ಸಣ್ಣದಾಗಿ ಊಟ ಮಾಡ್ದ ಅಂದರೆ ಊಟ ಮಾಡದಿದ್ರು ಹ್ಞೂ ಅಂದ್ಬಿಡ್ತಾರೆ, ಏನೇನೋ. ಆದರೆ ಇಡೀ ದೇಶದ ಭವಿಷ್ಯ ಇರ್ತಕ್ಕಂಥ ಈ ಒಂದು ಯುದ್ಧದ ವಿಚಾರದಲ್ಲಿ ಒಂದು ಏನು ಸರ್ಕಾರ ಭಾಳ ಹಸಿ ಸುಳ್ಳುಗಳನ್ನ ಹೇಳ್ತಾ ಇದೆ. ಏಕೆ ಅಂತಂದರೆ ಮೋದಿಯವರ ಒಂದು ಏನು ವಿಶ್ವನಾಯಕ ಅಂತ ಇಮೇಜ್ ಇದೆಯಲ್ಲ, ಅದಕ್ಕೆ ಧಕ್ಕೆ ಆಗಬಾರ್ದು. ಅದಕ್ಕೋಸ್ಕರ ಒಬ್ರಿಗಿಂತ ಒಬ್ಬರು ಮತ್ತಷ್ಟು ಸುಳ್ಳುಗಳನ್ನೇ ಹೇಳ್ತಾ ಇದ್ದಾರೆ. ಇದೆಲ್ಲದರ ಪರಿಣಾಮ ಏನಪ್ಪ ಆಗಿದೆ ಅಂದರೆ, ಇವತ್ತು ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ ಭಾರತದ ಎಕಾನಮಿ ಡೆಡ್ ಎಕಾನಮಿ, ಅದು ಭಾರತದ ಮೇಲೆ ನಾವು 25% ಹೆಚ್ಚಿನ ತೆರಿಗೆ ವಿಧಿಸ್ತೀವಿ. ನಾವು ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ತೀವಿ. ಪಾಕಿಸ್ತಾನದ ಜೊತೆಗೆ ನಾವು ವ್ಯಾಪಾರ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇರೋದ್ರಿಂದ ಮುಂದೊಂದು ದಿನ ಭಾರತ ಪಾಕಿಸ್ತಾನದ ಜೊತೆಗೆ ಒಪ್ಪಂದ ಮಾಡ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ಭಾರತ ಪಾಕಿಸ್ತಾನದಿಂದ ಪೆಟ್ರೋಲ್ ಡೀಸೆಲ್ನ ತರಿಸ್ಕೊಳ್ಬೇಕು, ಯಾರು ಗೊತ್ತು ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳೇನಾದರೂ ಉತ್ತರ ಕೊಡ್ತಾ ಇದ್ದಾರಾ ಅಂತಂದರೆ ಇಲ್ಲ. ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ನೋಡಿ, ಈ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇಡೀ ವಿಶ್ವ ನಮಗೆ ಬೆಂಬಲ ಕೊಡ್ತು, ಆದರೆ ಕಾಂಗ್ರೆಸ್ ನಮ್ಮ ಬೆಂಬಲ ಕೊಡಲಿಲ್ಲ. ಕಾಂಗ್ರೆಸ್ ನಾಯಕರು ರಾಜಕೀಯ ಲಾಭಕ್ಕಾಗಿ ನನ್ನ ಮೇಲೆ ಟೀಕೆ ಮಾಡ್ತಾ ಕುಂತಿದ್ದಾರೆ. ಅವರ ಚಪಲ ಮಾತುಗಳು ದೇಶದ ಧೈರ್ಯಶಾಲಿ ಸೈನಿಕರನ್ನು ನಿರುತ್ಸಾಹಗೊಳಿಸ್ತಾ ಇದೆ ಅಂತೇಳಿ ಮೋದಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಏನಾಗಿತ್ತು? ಆಪರೇಷನ್ ಸಿಂಧೂರ್ ನಡೀತಾ ಇರಬೇಕಾದ್ರೆ ಅದಕ್ಕಿಂತ ಮುಂಚೆ ಏನು ಸರ್ವ ಪಕ್ಷಗಳ ಸಭೆ ಇತ್ತು, ಅದಕ್ಕೆ ಮೋದಿ ಬರಲಿಲ್ಲ. ಆದರೆ ಕಾಂಗ್ರೆಸ್ಸು ಉಳಿದ ವಿರೋಧ ಪಕ್ಷಗಳು ಸಂಪೂರ್ಣ ಬೆಂಬಲ ಘೋಷಣೆ ಮಾಡಿದ್ರು. ಯಾವುದೇ ಸರ್ಕಾರ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ, ನೀವು ಮುನ್ನುಗ್ಗಿ ಪಾಕಿಸ್ತಾನದ ಉಗ್ರರ ದಾಳಿಯನ್ನು ಒಂದು ಮಟ್ಟ ಹಾಕಿ ಅಂತಕ್ಕಂಥದ್ದನ್ನ ಈ ದೇಶದ ವಿರೋಧ ಪಕ್ಷಗಳು ಹೇಳಿದ್ರು. ಆದರೆ ಮೋದಿ ಏನು ಹೇಳಿದ್ರು? ಅವರು ಸರ್ವಪಕ್ಷ ಸಭೆಗೂ ಬರಲಿಲ್ಲ. ಈಗೇನು ಹೇಳ್ತಾ ಇದ್ದಾರೆ? ಇಡೀ ಪ್ರಪಂಚ ಬೆಂಬಲ ಕೊಡ್ತು ಅಂತ. ಎಲ್ಲಿ ಇಡೀ ಪ್ರಪಂಚ ಬೆಂಬಲ ಕೊಡ್ತಾ ಇದೆ? ಚೀನಾ ಪಾಕಿಸ್ತಾನದ ಪರ ನಿಂತ್ಕೊಳ್ತಾ ಇದೆ, ಟರ್ಕಿ ಪಾಕಿಸ್ತಾನದ ಪರ ನಿಂತ್ಕೊಳ್ತಾ ಇದೆ, ಅಮೆರಿಕ ಪಾಕಿಸ್ತಾನದ ಪರ ನಿಂತ್ಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ? ಇಲ್ಲ, ನಾವು ಯುದ್ಧ ಗೆದ್ವಿ ಅಂತ ಹೇಳೋಕ್ಕೆ ಇಡೀ ಪ್ರಪಂಚದ ವಿವಿಧ ದೇಶಗಳಿಗೆ ಸಂಸದರ ನಿಯೋಗವನ್ನು ಕಳಿಸ್ತಾ ಇದ್ದೀರಿ, ಆದರೂ ಏನು ಪ್ರಯೋಜನ ಆಗಿಲ್ಲ. ಓಕೆ, ಇಷ್ಟೆಲ್ಲ ಆಗ್ತಿದೆ ಅಲ್ವಾ? ಪಾಕಿಸ್ತಾನ ಒಂದು ಹೆಜ್ಜೆಗೂ ಕೂಡ ತಪ್ಪಾಗಿ ನಡ್ಕೊಳ್ತಾ ಇದೆ, ಉಗ್ರರಿಗೆ ಬೆಂಬಲ ಕೊಡ್ತಾ ಇದೆ. ಪಾಕಿಸ್ತಾನ ಅಂದಾಗ ಪಾಕಿಸ್ತಾನದ ಸರ್ಕಾರ, ಪಾಕಿಸ್ತಾನದ ಸೇನೆಯನ್ನು ನಾವು ಗುರಿ ಮಾಡ್ತಾ ಇದ್ದೀವಿ, ಅಲ್ಲಿನ ಸಾಮಾನ್ಯ ಜನರನ್ನಲ್ಲ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಅಲ್ಲಿನ ಸಾಮಾನ್ಯ ಜನರನ್ನ ಗುರಿ ಮಾಡ್ತಾ ಇದ್ದೀರಿ ಒಂದು ಕಡೆ. ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀರಿಯಪ್ಪ ಅಂದರೆ, ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಪಾಕಿಸ್ತಾನ ಆಟ ಆಡುತ್ತೆ ಅಂತ BCCI ನಿರ್ಧಾರ ಮಾಡಾಗಿದೆ. ಯಾಕೆ? ಇಂತಹ ಯುದ್ಧ, ಇಂತಹ ಜಟಿಲ ಪರಿಸ್ಥಿತಿಯಲ್ಲಿ ನಾವು ಪಾಕಿಸ್ತಾನವನ್ನು ಬಾಯ್ಕಟ್ ಮಾಡೋದ್ರ ಮೂಲಕ ಆ ಉಗ್ರವಾದವನ್ನು ಇಡೀ ಪ್ರಪಂಚ ಮಟ್ಟದಲ್ಲಿ ಅದಕ್ಕೆ ನಾವು ತಿಳಿಸ್ಕೊಡುವಂಥ ಕೆಲಸ ಮಾಡ್ಬೋದಿತ್ತಲ್ವಾ? ಆದರೆ BCCIನ ದುಡ್ಡಿನ ದಂಧೆಯ ಮುಂದೆ ಈ ಜೈಶಾ ಏನಿದಾರಲ್ಲ, ಗೃಹ ಸಚಿವ ಅಮಿತ್ ಶಾ ಅವ್ರ ಮಗ, ಅವರು ICC ಅಧ್ಯಕ್ಷರಾಗಿದ್ದಾರೆ. ಅವರು ಒಂದೇ ಮಾತು ತುಟಿಪಿಟಿಕ್ ಅಂತ ಇಲ್ಲ, ಅವರು ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ನೀವು ಪಾಕಿಸ್ತಾನವನ್ನು ವಿರೋಧಿಗಳು ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಅವ್ರ ಜೊತೆ ಆಟವನ್ನು ಆಡ್ತೀರಿ. ಈ ರೀತಿಯಾಗಿ ನಿಜವಾಗಿಯೂ ಕೂಡ BJP ಆಟ ಆಡ್ತಾ ಇರ್ತಕ್ಕಂಥದ್ದು ಈ ದೇಶದ ಜನರ ಜೊತೆ. ಮುಖ್ಯವಾಗಿ ನರೇಂದ್ರ ಮೋದಿಯವರನ್ನು, BJPಯವರನ್ನು, ಇವರು ದೇಶಭಕ್ತರು, ದೇಶಕ್ಕೋಸ್ಕರ ಒಳ್ಳೇದು ಮಾಡ್ತಾರೆ ಅಂತ ಮುಗ್ಧವಾಗಿ ನಂಬಿದಾರಲ್ಲ ಈ ದೇಶದ ಜನ, ಅವ್ರಿಗೆ ನೀವು ಮೋಸವನ್ನು ಮಾಡ್ತಾ ಇದ್ದೀರಿ. ಅವರ ಭಾವನೆಗಳನ್ನು, ಅವರ ಮತಗಳನ್ನು ಪಡೆದು ಈ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನ ನೀವು ಮರಿಬೇಡಿ. ಹಾಗಾಗಿ ಈ ದೇಶದ ಜನ ಇಂಥ ಸಂದರ್ಭದಲ್ಲಿ ಯಾರೂ ಕೂಡ ನಾವು ಈ BJPಯ ಸುಳ್ಳುಗಳಿಗೆ ಮಾರು ಹೋಗಬಾರ್ದು. ಸತ್ಯ ಏನು, ವಾಸ್ತವ ಏನು ಅಂತಕ್ಕಂಥದ್ದನ್ನ ಒಂದು ವಸ್ತುನಿಷ್ಠವಾಗಿ ನೋಡಬೇಕು. ಆ ರೀತಿಯಾಗಿ ನೋಡುವ ಮೂಲಕ ಮಾತ್ರ ಈ ದೇಶ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂಡು ಈ ದೇಶ ಉಳಿಬೇಕು ಅಂತಂದರೆ ಈ BJP ಮತ್ತು ನರೇಂದ್ರ ಮೋದಿಯವರ ಸುಳ್ಳುಗಳನ್ನ ಸೋಲಿಸಬೇಕು, ಅವರ ದುಷ್ಕೃತ್ಯಗಳನ್ನ ಖಂಡಿಸಬೇಕು ಮತ್ತು ಅವರಿಗೆ ಚುನಾವಣೆಯಲ್ಲಿ ಪಾಠ ಕಲಿಸೋ ಮೂಲಕ ಮಾತ್ರವೇ ಅವರು ಈ ದೇಶ ವಿರೋಧಿಗಳಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಈ ದೇಶದ ಜನ ಮಾಡ್ತಾರೆ ಅಂತ ನಾನಂತೂ ನಂಬಿದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.